ಹಾಯ್ ಎಲ್ಲರಿಗೂ, ಓಮ್ಲಿ ಅವರ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವ್ಲಾಗ್ ನನಗೆ ತುಂಬ ವಿಶೇಷವಾಗಿರೋ ವ್ಲಾಗ್. ಯಾಕಂದರೆ ಈ ವರಮಹಾಲಕ್ಷ್ಮಿ ಹಬ್ಬನ ನಾನು ನಮ್ಮನೇಲಿ ಮಾತ್ರ ಅಲ್ಲ, ನನ್ನ ಮೆಂಟರ್ ಆಗಿರೋ ಕೋಳಿ ರಮ್ಯಾ ಅವ್ರ ಮನೆಗೆ ಕೂಡ ಹೋಗಿ ಆಚರಣೆ ಮಾಡ್ತಾಯಿದ್ದೀನಿ. ಅವ್ರ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ದಾರೆ, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಅಲ್ಲಿನ ಹಬ್ಬದ ವಾತಾವರಣ ಹೇಗಿತ್ತು ಅನ್ನೋದನ್ನು ಈ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಮೊದಲು ನಾನು ನಮ್ಮ ಮನೆ ಬಾಗಿಲನ್ನು ಸ್ವಚ್ಛ ಮಾಡಿ ಆಮೇಲೆ ಬಾಗಿಲ ಮುಂದೆ ರಂಗೋಲಿ ಹಾಕಿದೆ. ನಾನು ತುಂಬ ದೊಡ್ಡದಾಗಿ ಅಥವಾ ತುಂಬ ಡೆಕೋರೇಟಿವ್ ಆಗಿ ಏನೂ ಮಾಡಲ್ಲ. ನಮ್ಮ ಮನೇಲಿ ಯಾವಾಗಲೂ ಮಾಡೋ ಹಾಗೆ ಸಿಂಪಲ್ಲಾಗಿ ರಂಗೋಲಿ ಹಾಕಿದೆ. ರಂಗೋಲಿಗೆ ಬೇರೆ ಬೇರೆ ಕಲರ್ಸ್ ಹಾಕಿಲ್ಲ, ನಾನು ಕಲರ್ಸ್ ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ತುಂಬ ಪ್ಲೇನಾಗಿ ಕಾಣ್ತಿದೆ ಅಂತ ಅರಿಶಿನ ಕುಂಕುಮನೇ ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿದೆ. ನನಗೆ ಪರ್ಸ್ನಲಿ ಇಂತಹ ಸಿಂಪಲ್ ಡೆಕೋರೇಷನ್ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಹಬ್ಬ ಅಂದರೆ ಡೆಕೋರೇಷನ್ ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟು ಭಕ್ತಿಯಿಂದ ಪೂಜೆ ಮಾಡೋದು ಮುಖ್ಯ ಅಲ್ವಾ. ಮನೆಯಲ್ಲಿ ಕೆಲಸ ಎಲ್ಲ ಆದಮೇಲೆ ಲಕ್ಷ್ಮಿ ಕೂರ್ಸೋಕ್ಕೆ ನಮ್ಮ ತೋಟದಿಂದನೇ ಬಾಳೆಕಂದು ಕಟ್ ಮಾಡ್ಕೊಂಡು ಬಂದೆ. ಬರ್ತಾ ದಾರಿಯಲ್ಲಿ ನನಗೆ ಗೊತ್ತಿರೋರ ಮನೆ ಹತ್ರನೇ ವೀಳ್ಯದೆಲೆ ಇತ್ತು, ಅದನ್ನು ಸ್ವಲ್ಪ ಕೇಳಿ ತೊಗೊಂಬಂದೆ. ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ. ಅದಾದಮೇಲೆ ಬಾಗಿಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಲಕ್ಷ್ಮೀ ದೇವಿನ ಅಲಂಕಾರ ಮಾಡೋ ಕೆಲಸ ಶುರು ಮಾಡಿದೆ. ನಾನು ಈ ಸರ್ತಿ ಒಂದು ಚಿಕ್ಕ ಬ್ಲೌಸ್ ಪೀಸ್ನಲ್ಲಿ ದೇವಿಗೆ ಅಲಂಕಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಮನೇಲಿದ್ದಿದ್ದ ಒಂದು ಹೊಸ ಬ್ಲೌಸ್ ಪೀಸನ್ನು ತುಂಬ ಸಿಂಪಲ್ಲಾಗಿ ಲಕ್ಷ್ಮೀ ದೇವಿನ ಅಲಂಕಾರ ಮಾಡಲು ಶುರು ಮಾಡಿದೆ. ಒಂದು ಬಿಂದಿಗೆ ಅಥವಾ ಚಿಕ್ಕ ಚೊಂಬನ್ನು ತಗೊಂಡು ಅದ್ರ ಮೇಲೆ ಇನ್ನೊಂದು ಚಿಕ್ಕ ಚೊಂಬನ್ನು ಇರಿಸಿ ಅದರಲ್ಲಿ ತೆಂಗಿನಕಾಯಿ ಇಟ್ಟು ದೇವಿ ಅಲಂಕಾರ ಮಾಡಿದ್ದು. ನಾನು ದೊಡ್ಡದಾಗೇನೂ ಮಾಡಲಿಲ್ಲ, ತುಂಬ ಸಿಂಪಲ್ಲಾಗಿ ನಮ್ಮ ಮನೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡೆ. ಆದರೆ ಈ ಅರೇಂಜ್ಮೆಂಟ್ ಮಾಡ್ತಿರುವಾಗ ನನ್ನ ಮನೇಲಿ ಇನ್ನೊಂದು ಕೆಲಸ ಕೂಡ ನಡೀತಾ ಇತ್ತು. ನನ್ನ ಮಗ ಪೂಜಾ ರೂಮ್ ಒಳಗೆ ಹೋಗಿ ಅರಿಶಿನ ಕುಂಕುಮ ಎಲ್ಲ ಮಿಕ್ಸ್ ಮಾಡಿ ದೀಪದ ಒಳಗೆಲ್ಲ ಹಾಕಿ ಆಟ ಆಡ್ತಾಯಿದ್ದ. ಅವನು ಮಾಡಿದ ಕೆಲಸನ ಕ್ಲೀನ್ ಮಾಡೋದೇ ಅದು ಇನ್ನೊಂದು ಕೆಲಸ ಆಯಿತು. ನಮ್ಮ ಮನೆಯಲ್ಲೇ ಬಿಟ್ಟಿರೋ ಕೆಲವು ಹಣ್ಣುಗಳಿದ್ವು. ಇದು ವಾಟರ್ ಆ್ಯಪಲ್ ಅಂತ, ಇದನ್ನು ಕೂಡ ದೇವ್ರಿಗಿಡೋಣ ಅಂತ ಅಂಗಡಿಯಿಂದ ತಂದಿದ್ದ ಫ್ರೂಟ್ಸ್ ಜೊತೆ ಅದನ್ನು ಇಟ್ಟೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಕೊನೆಗೆ ಲಕ್ಷ್ಮೀ ದೇವ್ರನ್ನ ಸಿಂಪಲ್ಲಾಗಿ ನಮ್ಮ ಮನೇಲಿ ಕೂರಿಸ್ಕೊಂಡೆ. ಇದು ನಮ್ಮನೆ ವರಮಹಾಲಕ್ಷ್ಮಿ ದೇವಿ ಅಲಂಕಾರ. ಆಮೇಲೆ ನನ್ನ ಮನೆಯ ಪೂಜೆ ಮಾಡಿಕೊಂಡೆ. ನಮ್ಮ ಮನೇಲಿ ಯಾವಾಗಲೂ ಮಾಡುವ ರೀತಿಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಹೀಗೆ ನಮ್ಮ ಮನೆಯ ಪೂಜೆ ಮುಗಿಸ್ಕೊಂಡು ನಂತರ ಮಧ್ಯಾಹ್ನ 2:30 ಆಗಿತ್ತು. ಆವಾಗ ನಾನು ಮನೆ ಬಿಟ್ಟೆ. ಅಲ್ಲಿಗೆ ಹೋಗಬೇಕು ಅಂತ ಅವ್ರು 4 o'clock ರೀಚ್ ಆಗೋಕ್ಕೆ ಹೇಳಿದರು. ನನ್ನ ಫ್ರೆಂಡ್ ಮತ್ತು ನಾನಿಬ್ಬರು ರಮ್ಯಾ ಮೇಡಮ್ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೆ ಹೋಗಬೇಕಿತ್ತು. ನಮ್ಮ ಕ್ಲಾಸ್ನಲ್ಲಿ ಜಾಯ್ನ್ ಆಗಿರೋ ಇನ್ನೂ ಕೆಲವು ಫ್ರೆಂಡ್ಸ್ ಕೂಡ ಅವ್ರ ಜೊತೆ ಎಲ್ಲರೂ ಒಟ್ಟಿಗೆ ಹೊರಟ್ವಿ. ಅಲ್ಲಿಗೆ ಹೋದಾಗ ರಮ್ಯಾ ಮೇಡಮ್ ತುಂಬ ಪ್ರೀತಿಯಿಂದ ನಮ್ಮನ್ನು ವೆಲ್ಕಮ್ ಮಾಡಿದ್ರು. ಅಲ್ಲಿಗೆ ಹೋಗ್ತಿದ್ದಾಗೆ ಮೊದಲು ನಮ್ಮ ಕಣ್ಣಿಗೆ ಬಿದ್ದಿದ್ದು ಅಲ್ಲಿ ಸುಂದರವಾಗಿ ಡೆಕೋರೇಷನ್ ಮಾಡಿರೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಹೂಗಳು, ಪೂಜೆ ಅರೇಂಜ್ಮೆಂಟ್, ಲಕ್ಷ್ಮೀ ದೇವಿ ಅಲಂಕಾರ ಎಲ್ಲನೂ ತುಂಬ ಚೆನ್ನಾಗಿತ್ತು. ನಮ್ಮನೇಲಿ ನಾನು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ, ಆದರೆ ಇಲ್ಲಿಗೆ ಬಂದಾಗ ಅದ್ರ ಸಂಭ್ರಮ ಬೇರೆ ಲೆವೆಲ್ನಲ್ಲಿತ್ತು. ನಾನು ಅಲ್ಲಿನ ಪ್ರತಿಯೊಂದು ಡೆಕೋರೇಷನ್ ಮತ್ತು ಪೂಜೆ ಪ್ರಿಪ್ರೇಷನ್ನ ತುಂಬ ಅಬ್ಸರ್ವ್ ಮಾಡಿದೆ. ಅಲ್ಲಿ ಎಲ್ಲನೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಬಂದಿದ್ದೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ಅರಿಶಿನ ಕುಂಕುಮ ಕೊಟ್ಟರು. ಎಲ್ಲರೂ ಟ್ರೆಡಿಷನ್ ಆಗಿ ಸೀರೆ ಉಟ್ಟು ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸೋದಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಮ್ಮ ಕನ್ನಡದ ಸಂಪ್ರದಾಯ ಮತ್ತು ಹಬ್ಬಗಳ ಆಚರಣೆ ಇಂತಹ ಸಂದರ್ಭಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಯಾಕಂದರೆ ನಾವು ಮಾಡೋ ಅಲಂಕಾರ ಎಲ್ಲನೂ ಅಷ್ಟು ಅದ್ಭುತವಾಗಿರುತ್ತೆ. ಪೂಜೆ ಮುಗಿದ ಮೇಲೆ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದರು. ನಾವೆಲ್ಲರೂ ಸೇರಿ ಊಟ ಮಾಡಿದ್ವಿ. ಹಬ್ಬದ ದಿನ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ತುಂಬ ಸ್ಪೆಷಲ್ ಫೀಲಿಂಗ್. ನಾವೆಲ್ಲ ಯಾವಾಗಲೂ ಬ್ಯುಸಿ ಆಗಿಬಿಟ್ಟಿರ್ತೀವಿ ಅಡುಗೆ ಮಾಡೋದ್ರಲ್ಲೇ. ನಮಗೊಬ್ಬರು ಅಡುಗೆ ಮಾಡಿ ಬಡಿಸಿದ್ರೆ ಅದು ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ರಮ್ಯಾ ಮ್ಯಾಮ್ ಕೂಡ ಎಲ್ರಿಗೂ ಸ್ವೀಟ್ ಹಂಚಿದ್ರು. ಸ್ವೀಟ್ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಪೂಜೆ, ಊಟ, ಮಾತುಕತೆ ಎಲ್ಲನೂ ತುಂಬ ಚೆನ್ನಾಗಿ ನಡೀತು. ಅವ್ರ ಜೊತೆ ಮಾತಾಡೋದು ತುಂಬ ಕಂಫರ್ಟಬಲ್ ಅನಿಸುತ್ತೆ. ಅವರು ನಮ್ಮನ್ನು ಸ್ಟೂಡೆಂಟ್ಸ್ ಅಂತ ಮಾತ್ರ ನೋಡಿದೆ, ಎಲ್ರಿಗೂ ಸಪೋರ್ಟ್ ಮಾಡೋ ರೀತಿಯೇ ತುಂಬ ಚೆನ್ನಾಗಿದೆ. ನಾವಲ್ಲಿ ಇದ್ದಷ್ಟು ಸಮಯನೂ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಫ್ರೆಂಡ್ಸ್ ಜೊತೆ ಮಾತಾಡಿದ್ವಿ, ಫೋಟೋಸ್ ತೊಗೊಂಡ್ವಿ. ನನ್ನನ್ನು ಫಾಲೋ ಮಾಡ್ತಿರೋರು ಕೆಲವರಿಗೆ ಗೊತ್ತಿರ್ಬೋದು, ನಾನು ರಮ್ಯಾ ಅವ್ರ ಹತ್ರ ಕ್ಲಾಸಸ್ಸಿಗೆ ಸೇರ್ಕೊಂಡಿದ್ದೀನಿ. ಮೇನ್ಲಿ ಕಂಟೆಂಟ್ ಕ್ರಿಯೇಷನ್, UGC, ಅಫಿಲಿಯೇಟ್ ಮಾರ್ಕೆಟಿಂಗ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಗ್ರೋತ್, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್, ಹಾಗೆ AI ಟೂಲ್ಸ್ ಬಗ್ಗೆ ಕೂಡ ಕ್ಲಾಸ್. ಅದ್ರ ಜೊತೆಗೆ ಅಮೆಝಾನ್ ಅಸೋಸಿಯೇಟ್, ವಿಶ್ಲಿಂಕ್, ಮೀಶೋ ಕ್ರಿಯೇಟರ್ ಮತ್ತು HYPD ಕ್ರಿಯೇಟರ್, ಈ ಥರ ಎಲ್ಲ ಕ್ರಿಯೇಟರ್ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೂಡ ಕೊಡ್ತಾರೆ. ಇವತ್ತು ನಾನು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ನಾನೇನು ಇನ್ಫಾರ್ಮ್ ಮಾಡಿದ್ದೆ ಎಲ್ರಿಗೂ, ಸೊ ಫೈನಲಿ ಕಂಪ್ಲೀಟ್ ಆಯಿತು. ಇದೇ ಥರ ನೀವು ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕಾ? ಅಫಿಲಿಯೇಟ್ ಮಾರ್ಕೆಟಿಂಗ್, ಯೂಟ್ಯೂಬ್, AI ಎಡಿಟಿಂಗ್ ನೀವು ಸೇರ್ಕೋಬೇಕಾ? ಹಾಗಾದರೆ ಏನು ಮಾಡಬೇಕು? ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಬೇಕು. ನೀವು ಈ ಕೋರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ ಕರೆಂಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಡೇಟ್ಸ್, ಫೀಸ್, ಕೋರ್ಸ್ ಡೀಟೇಲ್ಸ್ ಎಲ್ಲನೂ ರಮ್ಯಾ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹೇಳ್ತಾರೆ ಹೇಗೆ ಜಾಯ್ನ್ ಆಗಬೇಕಂತ. ಹೀಗೆ ಪೂಜೆ, ಊಟ, ಮಾತುಕತೆ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿರೋ ಮೂಮೆಂಟ್ಸ್ ಸ್ಪೆಂಡ್ ಮಾಡಿದೆ. ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ. ಒಟ್ಟಿನಲ್ಲಿ ಈ ವರ್ಷದ ನನ್ನ ವರಮಹಾಲಕ್ಷ್ಮಿ ಹಬ್ಬ ತುಂಬ ಸ್ಪೆಷಲ್ ಆಗಿತ್ತು. ಒಂದು ಕಡೆ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಲಕ್ಷ್ಮೀ ದೇವಿನ ಕೂರಿಸಿ ಪೂಜೆ ಮಾಡಿ, ಇನ್ನೊಂದು ಕಡೆ ನಮ್ಮ ಗೈಡ್ ಆದ ರಮ್ಯಾ ಅವ್ರ ಪೂಜೆ ಮಾಡಿದ್ದು ತುಂಬ ಸಂತೋಷ ಕೊಡ್ತು. ಈ ಎರಡೂ ಮೆಮೊರೀಸ್ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಈ ವ್ಲಾಗ್ ಮೂಲಕ ನನ್ನ ಜೊತೆ ಈ ಸುಂದರವಾದ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಜೊತೆ ಈ ಜರ್ನಿನಲ್ಲಿ ಇರೋದು ಮರಿಬೇಡಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ದೇವಿ ಆಶೀರ್ವಾದ ಎಲ್ಲರ ಮನೆಗೂ ಸದಾ ಇರಲಿ. ಥ್ಯಾಂಕ್ ಯು.